ಎಷ್ಟೋ ನೋವಿಲ್ಲ ಇಲ್ಲಿ ಬೆಜ್ಜಾನಿದೆಯಲ್ಲ. ಕಚ್ಕೊಂತು ಕಾರು. ನಾನು ಹೇಳ್ದೆ ಕಚ್ಕೊಳ್ಳುತ್ತೆ ಅಂತ. ಎಷ್ಟಾಯ್ತು ಇದು? 1 2 3 4 5 6. ಸಾರಲ್ಲಿ ಈ ತರ ಇಟ್ಕೋಬೇಕು. ಆವಾಗ ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಅಂತಲ್ಲ, ನಾವು ಬಂದಾಗಲೇ 6 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಸರಿ ಆಯ್ತು, ಬನ್ನಿ ಬೇಗ. ಸಾರ್ ನಮಸ್ಕಾರ ಸಾರ್. ನಿಮ್ಮಂತ ಫ್ರೆಂಡ್ಸಿಗೆಲ್ಲ ಸೇರ್ಕೊಂಡು ನಾವು ಇದೆಯಲ್ಲ, ನಿನಗೇನು ಅನ್ಸಲ್ವಾ? ನಾನು ಮರೀತಿದ್ದೆ ನಿಮಗೆ. ಇದ್ದಿದ್ರೆ ಅವನು ಬರ್ತಾನೆ ಇರಲಿಲ್ಲ. 6 ಗಂಟೆಗೆ ಹೋಗೋಣ ಅಂತ ಅನ್ಕೊಂಡಿದ್ದು, 7:15 ಕರ್ಕೊಂಡು ಹೋಗ್ತಾ ಇದೀಯ ನೀ. ತಿರ್ಗೋ ಈ ಕಡೆ ಸ್ವಲ್ಪ. ಮಲ್ಲಿ ಎಲ್ಲೋದ್ರು ಕುಣಿಗಲ್ ಮಾತ್ರ ಬಿಡಲ್ಲಪ್ಪ. ನೋಡು ಪಕ್ಕದಲ್ಲಿ ಗುರು, ನಾನು ಇವತ್ತು ಎಷ್ಟು ದಿವಸ ಆದ್ಮೇಲೆ ಬಂದಿದ್ದೀನಿ ಕುಣಿಗಲ್ಗೆ. ಅತ್ತೆ ಮನೆ ಇದ್ದಂಗೆ ಕುಣಿಗಲ್. ಮಾಡ್ಕೊ, ನಾನು ಹೆಂಕಲ್ಲ ಜೂಮ್ ಆಗ್ಬಿಟ್ಟಿದ್ದೀನಿ. ಈ ಆಂಟಿ ಕೇಳೋಣ. ಇಲ್ಲ ಸ್ಟ್ರೈಟ್ ಕೇಳಿ ಇಲ್ಲೇನಾ? ಸ್ಟ್ರೈಟ್ ನಡೀರಿ, ಸಕ್ಕತ್ತಾಗಿದೆ. ಕಾಸ್ಟ್ಯೂಮ್ ಡಿಫ್ರೆಂಟ್ ಆಗಿದೆ. ಬಾಟ್ಲು ಬಳತೆ ಮಾಡ್ಕೊಂಡವ್ರು ಅವರು. ಏನು ಸಕ್ಕತ್ತಾಗಿ ಬರ್ತಾ ಇದೆ ಪ್ಲೇಸ್ ಮಾತ್ರ. ಗಾಡಿಗಳೆಲ್ಲ ನಿಂಗೆ ಪಾರ್ಕಿಂಗ್ ಮಾಡಕ್ ಬರೋದಿಲ್ಲ ಕಣಮ್ಮ. ಓ ಸೂಪರ್ ಸಾಧಿಸ್ಬಿಟ್ರಿ. ನಾವು ಸಾಧಿಸ್ಬಿಟ್ರಿ. ಏನದ? ಕೋಳಿ ಕೊಯ್ತಿದ್ದಾರೆ. ಅದಕ್ಕೆ ಬಂದ್ಬಿಟ್ಟ. ಕೋಳಿ ಕೊಯ್ತಾರ ಇಲ್ಲಿ? ನಿಂಗೆ ಹೆಂಗೆ ಗೊತ್ತಾಯ್ತು ಕೋಳಿ ಕೊಯ್ದಾರಂತ? ಓ, ಆಂಜನೇಯ ಕೋಳಿನೂ ಕೊಯ್ತಾರೆ ಇಲ್ಲಿ. ಸೂಪರ್. ಸೊ ಶ್ರೀ ಕ್ಷೇತ್ರ ಅದ್ದಿನಕಲ್ಲು ಹನುಮಂತ ಸ್ವಾಮಿ ಟೆಂಪಲ್ಗೆ ಬಂದಿದ್ವಿ. ಒಳ್ಳೆ ಫಾಗ್ ಇರುತ್ತೆ ಅನ್ಕೊಂಡ್ವಿ, ಫಾಗ್ ಇಲ್ಲ. ಕಾರಣ ಹೇಳು, ಏನಕ್ಕೆ ಫಾಗ್ ಇಲ್ಲ ಅಂತ ಹೇಳು. ಕಾರಣ ಏನಕ್ಕೆ ಫಾಗ್ ಇಲ್ಲ ಹೇಳಿ ನೀನೆ. ಒಂದು ಆಂಜನೇಯ. ಸೊ ನಾನು ಯೂಟ್ಯೂಬಲ್ಲಿ ಫಸ್ಟ್ ಟೈಮ್ ನಮ್ಮ ಬಾಸ್ ಬಗ್ಗೆ ವೀಡಿಯೋ ಮಾಡ್ತಾ ಇರೋದು. ನಮ್ಮ ಬಾಸ್ ವೀಡಿಯೋನೇ ಮಾಡಿರಲಿಲ್ಲ. ಸೊ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಸ್ವಾಮಿ ಕೃಪೆಯಿಂದ ಅಂತ ಹೇಳು. ಓಹೋ, ತಳಿಗೆ ಮಾಂಸ ಕೊಡುವವರು ದೇವಾಲಯದ ಹೊರಗಡೆ ಕೊಡತಕ್ಕದ್ದು ಅಂತ ಹಾಕಿದ್ದಾರೆ. ತಳಿಗೆ ಅಂದ್ರೆ ಏನು ಸ್ವಾಮಿ? ತಳಿಗೆ ಅಂದರೆ ಗೊತ್ತಿಲ್ಲ ನನಗೂ. ಅಲ್ಲಿ ನೋಡು, ಸ್ಟಾರ್ಟ್ ಆಯ್ತು ಇಲ್ಲಿ. ಪ್ರೇಮ ಕವಿತೆಗಳು ಸ್ಟಾರ್ಟ್ ಆಯ್ತು. ಕಾವ್ಯ KR ಲವ್ ಅಂತೆ, ಅಲ್ಲಿ ಕಾವ್ಯ ಪ್ರಮೋದ್ ಅಂತೆ. ಮಲ್ಲಿ ನೀನೇನು ಬರ್ದಿಲ್ವನ ಇಲ್ಲಿ? ಅಲ್ಲ, ವಿಡಿಯೋ ಮಾಡ್ತಾ ಇದ್ದೀವಿ. ಬಿಡು. ಅಲ್ಲ, ಕುಣಿಗಳಲ್ಲಿ ಬರ್ತಾ ಇರ್ತೀಯಲ್ಲ ಅವಾಗ. ನಿಂದು ಯಾವುದು ಪ್ರೇಮ ಕಥೆ ಇಲ್ವಾ? ನಿಂದು ಕುಣಿಗಲಿಗೆ ತುಂಬ ನಂಟಿದೆಯಲ್ಲ? ಇಲ್ವಾ? ಓಹ್, ಕಾವ್ಯ ಪ್ರಮೋದ್ ಅಂತೆ. ಉಲ್ಲಾಸ್ ಅದು. ನಾವು ಮಾರ್ನಿಂಗ್ಗೆ ಬಂದಿದ್ರೆ ಹೆಂಗಿರೋದು ಹೇಳಿ, ವ್ಯೂ ಇಲ್ಲೆಲ್ಲ ಮಸ್ತಾಗಿರೋದು. ಇರ್ತಾರಲ್ಲಪ್ಪ ಇಬ್ರು ವೈಟ್ ಹಾಕೊಂಡಿರೋರು. ಬೂದಿ ಬಣ್ಣ ಸಾಧಾರಣ ವೈಕಟ್ಟು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್, ಸಖತ್ತಾಗಿದೆಯಲ್ಲ. ಫೋಟೋ ಶೂಟ್ ಮಾಡೋಣ. ಯಾಕೋ ಫಸ್ಟ್ ಟೈಮ್ ಯಾಕೋ ನೀನು ಫೋಟೋ ಬೇಡ ಅಂತ ಇರೋದು ಮಲ್ಲಿ? ಏನಾರ ಮಾಡ್ತಾ ಇದ್ದೀರಾ? ಓ, ಒಳ್ಳೇದಾಗ್ಲಿ, ಬೇಗ ಮದುವೆ ಆಗಲಿ. ಅದೇ ಬೇಗ ಮದುವೆ ಆಗಲಿ ಅಂತಾನೆ ಆಶೀರ್ವಾದ ಮಾಡಿದ್ದವನು. ಯಾರು ಬರ್ತಾ ಇಲ್ಲ ಗಂಡುಗಳು. ಇಲ್ಲ, ಯಾರು? ಸಡಗಂಗಾ. ಇವಾಗ ಹುಷಾರಿಲ್ಲ ನನ್ನ ಮಗನೇ. ಜಿಮ್ಗೆ ಹೋಗಾಗುತ್ತೆ ನನ್ನ ಮಗನೇ. ನಮ್ಮ ಜೊತೆ ಬಾಂದ್ರೆ ಹುಷಾರಿಲ್ಲ, ಅದಿಲ್ಲ ಅಂತ ಡೌಗಳು ಮಾಡ್ತಾನೆ ಬರೀ.
ಬಾಣ ಇಲ್ಲಿ ಬಾ. ಸಾಧಿಸ್ಬಿಟ್ರಿ ತಿನ್ಕೊಳ್ಳಿ, ಬಾಯಿ ಹಾಕೊಳ್ಳಿ. ಅವನೇ ಅವ್ನು ನೋಡು ಬೆಟ್ಟ ಹತ್ತಿರೋದು ಅವ್ನು ನೋಡು ಮುದ್ದೆ ತಿಂದ ಮಚ್ಚ. ಇದಕ್ಕೆಲ್ಲ ನೀನು ಒಳ್ಳೆ ಮೀಮ್ಸ್ ಹುಡುಕಿ ಕೊಡ್ಬೇಕು ನನಗೆ. ಇಲ್ಲಿ ನೋಡಿ ಬೆಟ್ಟ ಹಿಡ್ಕೊಂಡು ನಿಂತಿರೋದು. ಬೆಟ್ಟ ಕಿತ್ತಿಟ್ಟ ಮಲ್ಲಿ ಪಕ್ಕಕ್ಕಿಟ್ಟ ಐತಿ. ಬಾರ, ಸಾಹಸ ಮಾಡ್ಬಿಟ್ಟಿದ್ಯಾ. ನೋಡಿದ್ರೆ ಹೊಡಿಬೇಕು ಅದು ಏನೋ ಅಡಿಕೆ ಕೊಡಿ, ಹಂಗಲ್ಲ ಹೊಡಿಯೋದು. ಎಲ್ಲಿ ಲೋ ಮಲ್ಲಿ ಬಾರ, ಹಿಂದಕ್ಕೆ ಯಾಕೆ ಮುಂದಕ್ಕೆ ಹೋಗ್ತಾ ಇದೆಯಾ? ಆ ವಿಡಿಯೋಗೆ ನೀವೇನಾದ್ರೂ ಮಾಡಿ. ಏನು ಮಾಡಬೇಕು? ಇಲ್ಲಿಂದ ಮಾಡಿದ್ರೆ ಚೆನ್ನಾಗಿದೆ ನೋಡು. ನೀವೇನಾದ್ರೂ ಮಾಡ್ಬೇಕು ಫನ್ನಿಯಾಗಿ. ನೋ ವೇ ಚಾನ್ಸೇ ಇಲ್ಲ. ನೋ ವೇ. ನಾನು ಅದನ್ನ ವಿಡಿಯೋ ಮಾಡ್ಕೊಂಡಿದ್ದು. ಉಳ್ಳಾಡ ಇಲ್ಲಿ ಬಂದು. ಆಯ್ತು ಉಳ್ಳಾಡಿ. ನೀವು ಅಡಿ. ಮೇಲೆ ಹೋಗ್ತೀವಲ್ಲ, ಮೇಲಿಂದ ಉಳ್ಕೊಂಡು ಬಿಟ್ಬಿಡೋಣ. ಇಲ್ಲಿ ತೋರ್ಸು ಆಂಜನೇಯ ಸಕ್ಕತ್ತಾಗೈತೆ. ನೋಡ್ತಾ ಇದ್ದಾರೆ. ಹೌದಾ? ಅಷ್ಟು ಸಖತ್ತಾಗಿ ಡ್ರೈವಿಂಗ್ ಮಾಡಿದ್ರಿ ನೀವು. ಅದೆಲ್ಲ ನೋಡಿದೆ ನಾನು. ಏನೋ ನುಂಗ್ತೀನಿ. ಬಟ್ ನಾನು ನೋಡೇ ಎಲ್ದಿದ್ದು ಗಾಡಿನ. ಶೇಕೆ ಹಾಕಿ ಮೇಕಪ್ ಎಲ್ಲ ಆಯ್ತು ಅನ್ಸುತ್ತೆ ಮೋಸ್ಟ್ಲಿ. ಮೇಕಪ್ ಮಾಡಿದ್ದೀರಾ? ನೋಡ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬರ್ಬೇಕಿತ್ತಾನೆ. ಹೆಂಗೂ ಹೋಗುತ್ತಲ್ಲ. ನಡೀರಿ ಮತ್ತೆ, ಯಾಕೆ ಟೆನ್ಷನ್. ಯಡಿಯೂರು ಹತ್ರ ಅಲ್ವೇನಾ ಮಾತಾಡು? ಯಡಿಯೂರಿಂದ ಮುಂದೆ ಬಂದರೆ ನಿಮಗೆ ರೈಟ್ ಸೈಡಲ್ಲಿ ಒಂದು ಆರ್ಚ್ ಬರುತ್ತೆ ಆಂಜನೇಯಂದು. ಸೊ ನಾನು ಹಾಸನಕ್ಕೆ ಹೋಗುವಾಗೆಲ್ಲ ಅನ್ಕೊಂಡಿದ್ದೆ ಇಲ್ಲಿ ಟೆಂಪಲ್ಗೆ ಹೋಗಬೇಕು ಅಂತ. ಕೊನೆಗೂ ನಾನು ಕರ್ಕೊಂಡ್ಬಂದೆ. ಇಟ್ಸ್ ಮೈ ಪ್ಲಾನ್. ಕೊನೆಗೂ ಸ್ವಾಮಿ ಕರ್ಕೊಬಂದ. ಸ್ವಾಮಿ ಆಂಟಿ ಸಕ್ಕದ ಡ್ರೈವಿಂಗ್ ಮಾಡಿದ್ರು. ಹಾಂ ಅದನ್ನೇ ಹೇಳ್ತಾರಪ್ಪ ಯಾವಾಗಲೂ. ಮಲ್ಲಿಯರು ಯಾಕೆ ಇವತ್ತು ಮೂಕ ಸ್ತಬ್ಧನಾಗಿದ್ದಾನೆ. ಅವರು ಹುಡುಗಿ ಅಂದ್ರೆ ಅವ್ರ ಅತ್ತೆ ಊರಲ್ವಾ? ಸೊ ಅವನಿಗೆ ಕುಣಿಗಲ್ ಬಂದ ತಕ್ಷಣ ಹಳೆದೆಲ್ಲ ಮೆಮೊರಿ ಬಂದ್ಬಿಡ್ತು. ಅದು ಇದು ಇದ್ರಲ್ಲಿ ಬರ್ತಲ್ಲ ಯಾವ್ದ್ರಲ್ಲಿ ಕುದುರೆ ಮುಖ ಹೋದಾಗ ಅವನು ಅಂತ ಯಾವ್ದು ಬರ್ತಲ್ಲ ಸಾಂಗ್, ಯಾವ್ದು ರವಿಚಂದ್ರ ಒಂದು ಮೂವಿ. ಕೇಳಿ ಪ್ರೇಮಿಗಳು. ಅದು ಯಾವ ಮೂವಿ ಅದು? ಯುದ್ಧಕಾಂಡ. ಹಾಂ ಯುದ್ಧಕಾಂಡ ಅನ್ಸುತ್ತೆ. ಯುದ್ಧಕಾಂಡ ಅಲ್ಲ ಅದು ರವಿವರ್ಮ. ರವಿವರ್ಮ ಅಲ್ಲ ರೀ. ಯುದ್ಧಕಾಂಡ ಅಲ್ಲ ಕಣ, ಯುದ್ಧಕಾಂಡ ಬೇರೆ. ಯೋಚನೆ ಮಾಡ್ಕೊಂಡು ಆಮೇಲೆ ನಾವು ಕೂತ್ಕೊಳ್ರಿ. ಏನೋ ಪುರುಷ ಅಂತ ಬರ್ತ್ಕೊಳೋದು. ಯುಗ ಪುರುಷ. ಸೊ ಮಲ್ಲಿಗೆ ಆ ಥರ ಕುಣಿಗಲ್ ಬಂದ ತಕ್ಷಣ ಎಲ್ಲ ನೆನಪಾಗ್ಬಿಡ್ತು. ಆಕ್ಚುಲಿ ಮಲ್ಲಿ ಕೆತ್ತಿರೋದು ಅಲ್ಲಿದೆ ನೋಡ್ರ ಲವ್ ಸಿಂಬಲು. ಅಳಿಸೋಗಿದೆ ಅಷ್ಟೇ. ಹಾ ಅದು ಎನ್ನಿರೋದು ಎಷ್ಟಾಗ್ಬಿಟ್ಟಿದೆ ಅಷ್ಟೇ. ಇವಾಗ ಚೇಂಜ್ ಆಗೋಲ್ಲ, ಏನೂ ಆಗ್ಬೋದು. ನೀವ್ ಯಾಕೆ ದೊಡ್ಡ ಹೇಳ್ತಾರೆ ಏನು? ಹೇಳೇನು? ಹಾ ಹೇಳು. ಆನೆ ನಡೆದಿದ್ದೆ ದಾರಿ, ಆಂಟಿ ಇಟ್ಟಿದ್ದೆ ಹೆಜ್ಜೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿ. ಅಲ್ಲ ಈಗ ನಾವೇನೋ ಸುಮ್ಮನೆ ರೇಗಿಸ್ತಿದೀವಿ ಆಂಟಿ ಅಂತ. ನಾಳೆ ಈ ಸ್ಟೋರ್ ಅವರೆಲ್ಲ ವಿಡಿಯೋ ನೋಡ್ಬಿಟ್ಟು ಎಲ್ಲರೂ ಆಂಟಿ ಅಂತ ರೇಗಿಸಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವಾಗ ನಿಂದೆ ಕೊಲೆ. ಅರ್ಧ ದಾರಿಗೆ ಬಂದ್ವಿ ನಾನು ಆಲ್ರೆಡಿ. ಹೋಗ್ತಾ ಸ್ವಲ್ಪ ಫಾರ್ವರ್ಡ್ ಮಾಡೋ ಬಸ್ ಆಗ್ತಾಯಿದ್ದಲ್ವಾ? ಮಲ್ಲಿಕಾರ್ಜುನಿಗಿರೋ ಚಟಕ್ಕೆ ಅವ್ರ ಮನೆ ಸೆಕೆಂಡ್ ಫ್ಲೋರೇ ಹತ್ತಕ್ಕಾಗಲ್ಲ. ಇನ್ನು ಈ ಬೆಟ್ಟ ಹತ್ತಕ್ಕೆ ಬಂದವನೆ. ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ ಅಣ್ಣ ಸಪ್ಪರ. ಏನಾಯ್ತು? ಸುಸ್ತಾಗ್ತದೆ ತುಂಬ. ಏನು ಮಾಡ್ದೋ ಸುಸ್ತಾಗುವಂಥದ್ದು? ಮೆಟ್ಲಾಗ್ತಲ್ವಾ? ನೋಡಿ ಎಷ್ಟು ಬೆಟ್ಟ ಕವರ್ ಮಾಡಿದ್ದಾರೆ. ಇವ್ರ ಮುಗ್ದು ಮೇಕಪ್ ಎಲ್ಲ ಹೋಗ್ಬಿಟ್ಟೈತೆ. ಅವ್ರಿಗೆ ಗೊತ್ತಾಗ್ಬಿಡ್ತು ಒಂದು ನ್ಯಾಚುರಲ್ ಬ್ಯೂಟಿ ಅಂತ. ನಿಜ ಹೇಳ್ಬೇಕಾದ್ರೆ ನ್ಯಾಚುರಲ್ ಆಂಟಿ ನೀವು. ಆಂಟಿ ಅನ್ನೋದು ನ್ಯಾಚುರಲ್ಗೆ ಬಂದಿದೆ ನಿಮ್ಮಲ್ಲಿ. ಅವ್ರ ಮಗ ನೋಡಲ್ಲಿ ಒಂದ್ಸಲಿ ಬೀಸ್ಕೊಳ್ಳಿ ಅಕ್ಕ. ಬಿಟ್ಬಿಡಿ ಅಣ್ಣ, ಬಿಟ್ಬಿಡಿ ಅಣ್ಣ, ಹೊಡಿಬೇಡಿ ಅಣ್ಣ. ನಿಮಗೆ ಗೊತ್ತಾಗಲ್ಲ ತೆಗೀರದೆ.
ಬರ್ರೋ ಜಿಂಗಿಲ. ಯಾವನು ಹೇಳ್ದ ಬೆಟ್ಟದಲ್ಲಿ ಮೇಲೆ ಹತ್ತಿದ್ರೆ ಒಳ್ಳೆ ವ್ಯೂ ಕಾಣಿಸ್ತದೆ ಅಂತ. ಇಲ್ಲಿ ಬರೀ ಬಿಸಿಲೇ ಕಾಣಿಸ್ತೈತೆ ಸುತ್ತ. ನನ್ನ ಜಾಕೆಟ್ ತಿಂದಿದ್ದೆ ಇಡ್ಲಿ ಕರ್ಗೋಯ್ತು. ಇಡ್ಲಿ ಅಲ್ಲ ಒಡೆನೂ ತಿಂದ್ರಲ್ಲ. ಬಾಮಲ್ಲಿ ಅಂತ ಸ್ವಾಮಿನ ಎತ್ತುತ್ತಾ ಇದ್ದೀನಿ ಕಣೋ. ವಾವ್, ನಾನೆಲ್ಲೂ ರೆಸ್ಟೇ ತಗೊಂಡಿಲ್ಲ ಕಣ, ಇವಾಗ ತಿಳ್ಕೊಂತಾರೆ. ಅವ್ನು ಬೇಗ ಹತ್ತಾನೆ ರೆಸ್ಟ್ ಅಂತಾನೆ. ಅಲ್ಲೇನೋ ಒಂದು ಹುಳ ಕೂತಿದೆ ಅಲ್ಲಿ. ಅದು ಫೋನ್ ಹಿಡ್ಕೊಂಡಿದೆ. ಇಲ್ಲ, ಲಾಸ್ಟ್ ಟೈಮ್ ದೀಪದಲ್ಲಿ ಮುರಿದಾಗಿತ್ತು ನಿಮ್ದು. ಇದೆಂತ ಹಿಂಗಿದೆ ಬೆಟ್ಟ ಎತ್ಕೊಂಡು? ಇದೇ ಬೆಟ್ಟ ಎತ್ಕೊಂಡು ಹೋಗಿದ್ದು ಆಂಜನೇಯ. ಹೌದಾ? ಗೊಜ್ಜೆ ತಿನ್ನಿ, ಇದು ಬರೀ ಗೊಜ್ಜೆ. ಸರಿ ಇಲ್ಲ ಇದು ಪಳ್ಳು. ಸರಿ ಇಲ್ಲ ಇದು ಪಳ್ಳು. ಈ ಅವ್ರ ಕಾರ್ ಓಡಿಸ್ಬೇಕು. ಓ ಅದಕ್ಕೆ ಬದುಕೊಂಡು ಒಂದಕ್ಕೆ ಬಿದ್ದು ಬದುಕೊಂಡ್ಬಿಟ್ಟಿದ್ದೀನಿ ನೀವು. ಇದನ್ನು ವೀಡಿಯೋ ಇದೆ. ನಿಮ್ಮ ಫ್ರೆಂಡು ಕಲ್ ಥರನೇ ಇದೆ ನೋಡಿ ಇದು. ಸುಮ್ಮನೆ ಇರಿ ನೀವು. ಅದು ನಮ್ಮ ಅಣ್ಣ. ಥೌಸಂಡ್ ಸ್ಟೆಪ್ಸ್ ಅಂತ ಹೇಳಿ ಬರೀ ಬೆಟ್ಟಗಳೇ ಇದೆ. ವಾವ್, ಹಿಂಗೆ ಕಾಣ್ತಾ ಇದೆ ನೋಡಿ ಫುಲ್ಲು. ಇದೆಲ್ಲ ವಿಡಿಯೋ ಮಾಡ್ತಾ ಇದ್ದೀರಾ? ಯಾ, ಒಳ್ಳೆ ಹಾವು ಬುಸ್ಗುಡ್ದಂಗೆ ಗುಡ್ದವ್ರೆ ಅವರು. ಈ ಬಳೆಗಳೆಲ್ಲ ಎಂತಕ್ಕೆ ಹಾಕಿದ್ದಾರೆ? ಅದು ಏನದು ಹರಕೆ ಅಲ್ಲ? ಏನಂತ ಅವ್ರಿಗೆ ಕೇಳಬೇಕು, ಹೇಳಲ್ಲ ಅವ್ರು ಯಾರು. ನೀವು ಸ್ವಲ್ಪ ಸುಧಾರಿಸ್ಕೊಂಡು ಹೇಳಿ. ನೀನು ಹೇಳೋ ಹೇಳೋ. ಗೊತ್ತಿಲ್ಲ. ಏನು ಗೊತ್ತಿಲ್ಲ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಸರ್ ನಾಷ್ಟ ಮಾಡ್ಬೇಕು, ನಾನು ಒಬ್ರಿಗೆ ಅನ್ಯಾಯ ಮಾಡಿ. ಏನಾದ್ರೂ ಕಂಟೆಂಟ್ ಬೇಕು. ಬನ್ನಿ, ಕಂಟೆಂಟ್ ಇಲ್ಲಿ ಸಿಗುತ್ತೆ. ಕಂಟೆಂಟ್ ಬೇಕು. ಅವ್ರು ಕುತ್ಕೊಂಡು ಮೂಗ್ ಕ್ಲೀನ್ ಮಾಡ್ಕೊಂತಾರೆ. ಕಂಟೆಂಟ್ ಬೇಕು. ಅಶಾಕ ಏಯ್ ನಾವ್ ಹೇಳಿದ್ದು ಮಲ್ಲಿ ಬಾರೋ. ನಾವ್ ಇವ್ರಿಗೆ ಹೇಳಿದ್ದು ಮೂಕನಾಗಬೇಕು ಅಂತ, ಮೂಗು ಕ್ಲೀನ್ ಮಾಡ್ಕೊಂಡಿರ್ಬೇಕು ಅಂತ ಅಲ್ಲ. ನಡಿ. ಇದ್ರ ಬಗ್ಗೆ ಮಾಡಿಲ್ವಾ? ಗಲೀಜು ಮಾಡಿಲ್ಲ ಅಂತ. ಸ್ನಾನ ಮಾಡುವಾಗ ಕ್ಲೀನ್ ಮಾಡ್ಕೊಂಡೆ. ನಾನು ಫಾಗ್ ಎಲ್ಲ ಇರುತ್ತೆ ಅನ್ಕೊಂಡೆ. ಇವ್ರು ಕರ್ಕೊಂಬಂದಿರೋ ಟೈಮ್ಗೆ ಫಾಗು ಇಲ್ಲ, ಏನೂ ಇಲ್ಲ. ಬರೀ ಮಿಸ್ತಾ ಇದೆ. ಏನು ಕಲೆ ನಿಮ್ಮದು? ಕಾಡಲ್ಲೇ ಕಲೆ. ವಾವ್, ವಾಟರ್ ಬಾಟಲ್ ತಗೊಂಡಿದ್ದಾರೆ. ಅಮ್ಮ ತಾಯಿ, ಈ ಕಾಡಲ್ಲಿ ಯಾರು ಬಂದು ನಿಮ್ಗೆ ಭಿಕ್ಷೆ ಹಾಕ್ತಾರೆ? ನಮ್ಮನೆ ಹಸುನು ಹಾಗೆ ಒಂದು 10 ಹೆಜ್ಜೆ ನಡೆಯಲ್ಲ, ಕೂತ್ಕೊಬಿಡುತ್ತೆ. ಹಾಕ್ರು ಹಾಕಿರೋ ತಗೊಂಡು ವಾವ್, ಮೊಬೈಲ್ ಹಾಕಿ ಎತ್ಕೊಂಡು ಬನ್ನಿ. ಅಲ್ಲಿ ಬಸ್ ಬಸ್ ಅಂತಿದೆ. ನೆಕ್ಸ್ಟು ಅದಾದ್ಮೇಲೆ ಏನು ಬರುತ್ತೆ? ಇವತ್ತೊಂದು ಮಾತು ಮಾತಾಡಿಲ್ಲ. ಯಾರು? ಮಲ್ಲಿಗೆ ಮನ್ಸಿಗೆ ತುಂಬಾ ನೋವಾಗಿದೆ. ನೀವು ಹಳೆದೆಲ್ಲ ನೆನಪಾಗ್ತೈತೆ ಅವನಿಗೆ. ಈ ನೋಡು ಅಳ್ತವ್ರೆ, ನೋಡು ಅಲ್ಲೋಡ್ರಿ ಅಳ್ತವ್ರೆ. ಅಲ್ಬೇಡ ಬಾರೋ. ಇದೆಲ್ಲ ನಮ್ದು. ಈ ಬೆಟ್ಟದ ಮಧ್ಯದಲ್ಲಿ ಒಂದು ಮಾವಿನ ಗಿಡ ನೆಟ್ಟಿಲ್ಲ ನೋಡಿ. ನೋ ಕಮೆಂಟ್ಸ್. ಅಲ್ವಾ? ಹಾ, ನಿಂದೆ ಅಲ್ವಾ ನಡ್ಬೇಕಿತ್ತು ಬಂದು. ಏನು ಮಾಡೋಣ, ಟೈಮೇ ಸಿಕ್ಕಿಲ್ಲ ನೆಡೋದಕ್ಕೆ. ಒಂದು ಸೇಪೆಕಾಯಿ ಗಿಡನೂ ಇಲ್ಲ. ಒಂದು ಸೇಪೆಕಾಯಿ, ಅಯ್ಯೋ ನಮ್ಮ ಮನೇಲಿ ಇತ್ತು, ತಂದೆ ತರ್ಬೋದಾಗಿತ್ತು.
ಇವ್ರು ನೋಡು ತಿನ್ಬೋದಾಗಿತ್ತು. ಚಿಟ್ಟೆ ಹಿಡಿತವ್ರೆ. ನಾನು ಹೇಳಿದೆ ಅವನಿಗೆ ಗದ್ದೆಯಲ್ಲಿ ಇಲಿ ಹಿಡಿಯೋರ್ನ ಕರ್ಕೊಂಡ್ ಬರ್ಬೇಡ ಅಂತ. ಇಲ್ಲಿ ಬಂದು ಚಿಟ್ಟೆ ನನಗೆ ಕಂಟೆಂಟ್ ಬೇಕು ಇವಾಗ, ಏನಾದರೂ ಹೇಳಿ. ಕಂಟೆಂಟ್ ಮೇಲೆ ಸಿಗುತ್ತೆ ಬನ್ನಿ. ಅಲ್ಲಿ ಆಶಾಂಟಿ ಅವರ ಸಂಬಂಧಿಕರು ಸ್ವಲ್ಪ ಫಾಗ್ ಎಲ್ಲ ಬರುತ್ತೆ, ವಿಡಿಯೋ ಮಾಡ್ಕೊಳ್ಳೋಣ ಇನ್ಸ್ಟಾದಲ್ಲಿ ಅನ್ಕೊಂಡೆ. ಅದು ಇಂಥ ಫ್ರೆಂಡ್ಸ್ನ ನಂಬ್ಕೊಂಡು ನಾವು ಫಾಗ್ ನೋಡೋದು. 6 ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು 8 ಗಂಟೆಗೆ ಬಂದಿದ್ದಾರೆ. ನಮಗೆ ಸಿಕ್ಕಿರೋ ಫ್ರೆಂಡ್ಸ್ಗಳು ಅಂತ ಫ್ರೆಂಡ್ಸು 7 ಜನ್ಮದ ಪುಣ್ಯ ಮಾಡಿದ್ವಿ ಅಂತ ಫ್ರೆಂಡ್ಸ್. 5:15 ಕಾಲ್ ಮಾಡಿದಾಗ ರಿಂಗ್ ಆಗ್ತಿತ್ತು. ನಾನು ಹತ್ತುತ್ತೀನಿ. 6 ಗಂಟೆ ಸ್ವಿಚ್ ಆಫ್ ಆಗ್ಬಿಟ್ಟಿದೆ. ಅಕ್ಕ ಆ ಯೆಲ್ಲೋ ಕಲರ್ ಸೀರೆ ಓಕೆನಾ? ಡ್ರೆಸ್ಸಾ? ಓ ನೀನೇನು ಅಷ್ಟು ಬೇಗ ಅಬ್ಸರ್ವ್ ಮಾಡಿದ್ಯಾ? ಅವ್ರು ನೋಡಿದ್ದಾರೆ ಯಾವ ಸಿಕ್ಕಿಲ್ಲ ಅವ್ರಿಗೆ. ಲಾಸ್ಟ್ ಟೈಮ್ ಬಂದಾಗ ಅವನು ಅಬ್ಸರ್ವ್ ಮಾಡ್ಕೊಂಡು ಫೈನಲಿ ವಿ ಕಂಪ್ಲೀಟೆಡ್ ದ ಡೆಸ್ಟಿನೇಷನ್. ಓಹೋ ನೋಡ್ರಿ ವ್ಯೂಸು. ಶ್ರೀ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ಟೆಂಪಲ್ ಬಂದು ಫೈನಲಿ ವಿ ರೀಚ್ ಡೆಸ್ಟಿನೇಷನ್. ಹಂಗೆ ಕೈ ಹಿಂಗೆ ಸ್ಟ್ರೆಚ್ ಮಾಡಿ. ಮಾಡಂಗೆ ನೆಕ್ಸ್ಟ್ ನೀವು ಮಾಡಿ. ಅದೇ ಕಣ ನೀವು ಫೇಮಸ್. ಜಂಪ್ ರಾಕಿ ಅವರೇ ಇಳಿತಾ ಹೋಗ್ತಾ ಮಾಡ್ಬೋದು ನೀವು ಒಂದು ವಿಡಿಯೋಸು. ದೇವಸ್ಥಾನ ಕ್ಲೀನ್ ಮಾಡ್ತಿದ್ದಾರೆ ಅನ್ಸುತ್ತೆ. ಎಲ್ಲ ತುಂಬ ಹರಕೆ ಕಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಶನಿವಾರ ಹೆವಿ ರಶ್ ಇರುತ್ತೆ ಅನ್ಕೊಂತೀನಿ ಮೇ ಬಿ. ನಾವು ಇವತ್ತು ಬಂದಿದ್ದೀವಿ, ಇವತ್ತೇನು ರಶ್ ಇಲ್ಲ. ಎಲ್ಲ ನೋಡು ಫುಲ್ಲು ತುಂಬ ಪವರ್ಫುಲ್ ದೇವಸ್ಥಾನ ಇದು. ಬಾಸ್ ಇಲ್ಲಿಂದ ವ್ಯೂ ನೋಡಿದ್ರೆ ಏನು ಸಖತ್ತಾಗಿದೆ. ಕ್ಲೀನ್ ಮಾಡ್ತಿದ್ದೀರಲ್ಲ. ಇದು ಶನಿವಾರ ಫುಲ್ ಜೋರು ಇರುತ್ತಾ? ಅಕ್ಕ ಕೈ ಕಡೆ ಬನ್ನಿ. ಟೆಂಪಲ್ ಮೇಲ್ಗಡೆ ವ್ಯೂ ನೋಡ್ಬೋದು ನೀವು, ಸಖತ್ತಾಗಿ ಕಾಣಿಸ್ತದೆ ವ್ಯೂ ಮಾತ್ರ. ಸೊ ಫೈನಲಿ ಟೆಂಪಲ್ ಮೇಲ್ಗಡೆ ಬಂದು ದರ್ಶನ ಮುಗೀತು. ಬೆಟ್ಟ ಹತ್ಕೊಬಂದಿದ್ದು ಒಂದು ಸಾಹಸ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಮಾರ್ನಿಂಗೇ ಪೂಜೆ ಮುಗ್ದೋಗಿದೆ. ಇವಾಗ ಆಲ್ರೆಡಿ ಅಲ್ಲಿ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ, ತೊಳಿತಾ ಇದ್ದಾರೆ. ಸೊ ಟೆಂಪಲ್ ಯಾವಾಗಲೂ ಓಪನ್ ಇರುತ್ತೆ, ಬಟ್ ಸ್ಯಾಟರ್ಡೇ ಮಾತ್ರ ತುಂಬ ರಶ್ ಇರುತ್ತೆ, ಮತ್ತು ಅಮಾವಾಸ್ಯೆ ಹುಣ್ಣಿಮೆ ದಿವಸ ತುಂಬ ರಶ್ ಇರುತ್ತಂತೆ. ಇಲ್ಲಿ ಕೆಳಗಡೆ ನಿಮಗೆ ಎಲ್ಲ ದೃಷ್ಟಿನೂ ತೆಗಿತಾರೆ, ನಿಂಬೆಹಣ್ಣು ದೃಷ್ಟಿ ಎಲ್ಲನೂ ಇದೆ. ತುಂಬ ಪವರ್ಫುಲ್ ಟೆಂಪಲ್ ಇದು, ಅದ್ದಿನಕಲ್ಲು ಹನುಮಂತರಾಯ ಟೆಂಪಲ್. ಚೆನ್ನಾಗಿದೆ. ಏನೋ ಮಾಡ್ತಿದ್ಯಾ? ಬೆಟ್ಟ ತಡ್ತಿದ್ಯಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ತಳ್ಳು. ಸೊ ಇವಾಗ ದರ್ಶನ ಚೆನ್ನಾಗಾಯಿತು. ಸೀದಾ ನಾವು ಗರ್ಭಗುಡಿ ಒಳಗಡೆ ಹೋಗಿ ಅಲ್ಲೇ ದರ್ಶನ ಹಾಕಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸುಮ್ಮನೆ ಹೇಳ್ಬೇಕು. ಸೀದಾ ಗರ್ಭಗುಡಿ ಹತ್ರ ಅಲ್ಲಿ ಬಂದು ಜಸ್ಟ್ ಕಂಬದಲ್ಲಿ ಕೆತ್ತನೆ ಮಾಡಿರೋದಲ್ಲ, ಅದು ಉದ್ಭವ ಮೂರ್ತಿನ ಇದಿಲ್ಲಲ್ಲ, ಅದೇ ಒಂದು ಸ್ತಂಭ ಇದೆ. ಆ ಒಂದು ಕಂಬ ಇದೆ, ಆ ಕಂಬದಲ್ಲೇ ಆಂಜನೇಯ ಸ್ವಾಮಿನ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಟಾಪಲ್ಲಿ ವ್ಯೂ ಕೂಡ ಚೆನ್ನಾಗಿದೆ, ನೋಡ್ಬೋದು ನೀವು ಬಂದು. ಸೊ ಈ ಟೆಂಪಲ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಬಟ್ ನೋಡೋಕ್ಕಾದ್ರೂ ಬರ್ಬೋದು ನೀವು ವ್ಯೂ. ಆ್ಯಂಡ್ ತುಂಬ ಪವರ್ಫುಲ್ ದೇವರಂತೆ. ಅಲ್ಲಿ ಅಣ್ಣ ಹೇಳಿದ್ರು ಹುಣ್ಣಿಮೆ ಅಮಾವಾಸ್ಯೆ ದಿವಸ ತುಂಬ ರಶ್ ಇರುತ್ತೆ, ಪ್ಲಸ್ ಶನಿವಾರ ಜಾಸ್ತಿ ರಶ್ ಇರುತ್ತೆ ಅಂತ.
ನಮಗೆ ದರ್ಶನ ಚೆನ್ನಾಗಾಯಿತು. ಈಗ ಮಲ್ಲಿ ಅಂತ ದುಷ್ಟಶಕ್ತಿಗಳನ್ನೆಲ್ಲ ನಿರ್ಮಾಣ ಮಾಡ್ತಾರೆ ನಮ್ಮ ಬಾಸು. ಸೊ ಬನ್ನಿ, ನಮ್ಮ ಬಾಸ್ ಆಶೀರ್ವಾದ ಪಡ್ಕೊಳ್ಳಿ. ಒಳ್ಳೆ ವ್ಯೂ ಇದೆ, ಎಂಜಾಯ್ ಮಾಡಿ. ಸೊ ಇಲ್ಲಿಂದ ನಾವು ಕೆಳಗಡೆ ಇಳಿದು ನೆಕ್ಸ್ಟ್ ಇಲ್ಲಿಂದ ನಿಯರ್ ಬೈ ಪ್ಲೇಸ್ ಯಾವುದಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಒನ್ ಡೇ ಟ್ರಿಪ್ಪಲ್ಲಿ, ಒನ್ ಡೇ ಔಟಿಂಗಲ್ಲಿ ಏನೇನು ಕವರ್ ಪ್ಲೇಸ್ ಮಾಡ್ಬೋದು ಅದನ್ನೆಲ್ಲ ಮಾಡ್ತೀವಿ. ಬನ್ರೋ ಬೇಗ ಕೆಳಗಡೆ ಹೋಗೋಣ. ಸ್ವಾಮಿ, ದೀಪ ಏನು ಹೇಳೋದಲ್ಲ ಇವಾಗ, ಅದನ್ನ ಹೇಳು. ಅದೇ ಅವ್ರ ಅಮ್ಮನ ರಿಯಾಕ್ಷನ್ ಹೆಂಗಿತ್ತು ಅಂತ ಹೇಳಿದ್ಕೆ ಹೇಳಿ. ನೋಡೋ ಇವಾಗ ಏನು ಮಾಡ್ಬೇಡ್ರಿ ಕಣೋಣ. ದೀಪು ಇವಾಗ ಜಸ್ಟ್ ಹೇಳಿದ್ದು ಅವ್ರ ಅಮ್ಮನ ರಿಯಾಕ್ಷನ್ ಹೆಂಗಿತ್ತು ಅಂದರೆ ಓಹೋ ಹೋ ಅದು ಬಾಕಿ ಇತ್ತು. ಆಂಟಿ ನೋಡ್ಬಿಡಿ ವಿಡಿಯೋದಲ್ಲಿ, ನಿಮ್ಮ ಮಗಳು ನಿಮ್ಮನ್ನ ಆಡ್ಕೊತಾವಳೆ. ನೆಕ್ಸ್ಟ್ ಟೈಮ್ ಮನೇಲಿ ಚಿಕನ್ ಮಾಡಿ ನಾವೇ ಬಂದು ಈ ವಿಡಿಯೋ ತೋರಿಸ್ತೀವಿ. ನಾನೇ ಕರಿಬೇಕು ನಿಮ್ಮನ್ನ. ನೀವು ಯಾರು ಹೇಳಿ? ಹದ್ದಿನಕಲ್ಲು ಬೆಟ್ಟ ಹತ್ತಿ ಆಂಜನೇಯ ದರ್ಶನ ಮುಗಿಸ್ಕೊಂಡು ಸೀದಾ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲಿಗೆ ಬಂದ್ವಿ ಅಲ್ಲಿಂದ. ಸೊ ಅಲ್ಲಿಂದ ಎಷ್ಟು ನಿಮಗೆ 20 ಮಿನಿಟ್ಸ್ ಅಷ್ಟೇ. ಸೊ ಇವಾಗ ಆಲ್ರೆಡಿ ಟೆಂಪಲ್ ಹತ್ರ ಇದ್ದೀವಿ. ಟೆಂಪಲ್ ದರ್ಶನ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಕಲ್ಲು ಆಂಜನೇಯ ಟೆಂಪಲ್ಗೆ ಬೇಗ ಬಂದರೆ ಅಲ್ಲಿ ಬೇಗ ದರ್ಶನ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದರೆ ಇನ್ನೊಂದು ಪ್ಲೇಸ್ ಕವರ್ ಮಾಡೋದು. ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಡ್ಯಾಮ್ ಇದೆ, ಅಲ್ಲಿ ಡ್ಯಾಮ್ ಹತ್ರ ಹೋಗ್ಬೋದು ಚೆನ್ನಾಗಿ. ಇವಾಗ ನಾವು ಬಂದಿದ್ದೀವಿ ಮಾರ್ಕೋನ್ಲಿ ಡ್ಯಾಮ್ಗೆ. ಮಾರ್ಕೋನ್ಲಿ ಡ್ಯಾಮ್. ಹಾಂ, ನೀರು ಬೇಕಾ? ಏನಕ್ಕೆ ಬೇಡ ಬಾ, ನಿಂಗೆ ಯಾರು ಬೇಕಂತ ತಗೊಂಬಾಪ. ಸೊ ಯಡಿಯೂರಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಇದು ಡ್ಯಾಮ್ ಸಿಗುತ್ತೆ, ಮಾರ್ಕೋನ್ಲಿ ಡ್ಯಾಮ್ ಅಂತ. ಇದು ಕೂಡ ಚೆನ್ನಾಗಿದೆ ವ್ಯೂಯಿಂಗ್ ಪಾಯಿಂಟ್. ಸೊ ನಾವು ಇವಾಗ 3 ಪ್ಲೇಸ್ ಕಂಪ್ಲೀಟ್ ಮಾಡಿದ್ವಿ ಅಲ್ಲ ಮಚ್ಚ. ಹದ್ದಿನಕಲ್ಲು ಆಂಜನೇಯ ಸ್ವಾಮಿ ಟೆಂಪಲ್ಲು, ಯಡಿಯೂರು ಸಿದ್ಧಲಿಂಗೇಶ್ವರ, ಆ್ಯಂಡ್ ಇದು ಯಡಿಯೂರು ಬಿಗ್ ವಾಕ್ ಡ್ಯಾಮ್. ಬಿಗ್ ವಾಕ ಯಾವುದಾ? ಪಿಗ್ ಅಂತ ಅಂದ ಅವನು. ಇಲ್ಲೇ ಮಾಡ್ಬೋದಾಗಿತ್ತಲ್ಲ. ಯಾವುದು? ಇನ್ನೊಂದ್ಸತಿ ಮಾಡೋಣ, ಇಲ್ಲಿ ಬೇರೆ ಮಾಡೋಣ. ವಾ, ಬರ್ಬೇಡ ಅಲ್ಲೇ ಇರಕ್ಕ ನೀನು. ಅಚ್ಚಾ ಸಖತ್ತಾಗಿದೆ ಕಣೋ, ಮಸ್ತು ವ್ಯೂ. ಆ ಕಡೆ ಫುಲ್ ಮಳೆ ಬರ್ತಾಯಿದೆ. ಹೆಂಗಿದೆ ನೋಡಿ ಇದು ಡ್ಯಾಮ್. ಫಸ್ಟ್ ಟೈಮ್ ಈ ಥರ ಡ್ಯಾಮ್ ನೋಡ್ತಾರೆ ನಾನು ನಿಜವಾಗ್ಲೂ. ಇದೆಲ್ಲ ಬಾವಿ ಇದೆ. ಸೊ ಇಲ್ಲಿ ಒಳಗಡೆಯಿಂದ ನೀರು ಹಿಂಗೆ ಹೋಗುತ್ತೆ, ಹಿಂಗೆ ನೀರು ಹೋಗುತ್ತೆ ಬಿಟ್ಟರೆ ಸಖತ್ತಾಗಿದೆ. ಇದು ಬಂದು ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಯೂಸ್ ಮಾಡಿ ಕಟ್ಟಿರೋ ಡ್ಯಾಮ್. ಇದು ವರ್ಲ್ಡಲ್ಲಿ ಫಸ್ಟ್ ಕಟ್ಟಿರೋ ಡ್ಯಾಮ್ ಅಂತೆ. ಚೆನ್ನಾಗಿದೆ, ಒಳಗಡೆ ಎಲ್ಲ ತೋರಿಸಿದ್ರೆ ಯಾವ್ಯಾವ ಥರ ನೀರು ಹೋಗುತ್ತೆ ಅಂತ. ಚೆನ್ನಾಗಿದೆ. ಅದು ನನಗೆ ಶೇರ್ ಮಾಡಿಬಿಡಿ ದೀಪು. ಸೊ ಫೈನಲಿ ಮತ್ತೆ ಕುಣಿಗಲ್ ಪಂಚಮುಖಿ ಟೆಂಪಲ್ ಹತ್ರ ಬಂದ್ವಿ. ಇದು 4th ಪ್ಲೇಸ್ ಇವತ್ತಿಂದ ಡೇ ಔಟಿಂಗ್ ಟ್ರಿಪ್ಪಲ್ಲಿ. ಹೋಗಿ ದರ್ಶನ ಮಾಡ್ಕೊಂಬರೋಣ. ಹೆಂಗಿದಾರೆ ನೋಡಿ ನಮ್ಮ ಬಾಸು. ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಆಯಿತು, ಶನೇಶ್ವರ ಸ್ವಾಮಿ ದರ್ಶನ ಆಯಿತು, ಬಸವಣ್ಣನ ದರ್ಶನ ಆಯಿತು. ಸೊ ಇಲ್ಲಿ ಬಂದರೆ ನೀವು 3 ದೇವ್ರು ಸಿಗುತ್ತೆ. ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ, ಇನ್ನೊಂದು ಶನೇಶ್ವರ, ಆಮೇಲೆ ಉದ್ಭವ ಬಸವಣ್ಣ. ಸೊ ತುಂಬ ಚೆನ್ನಾಗಿತ್ತು. ಸೊ ಇವತ್ತು ನಾವು 4 ಪ್ಲೇಸಸ್ ಕಂಪ್ಲೀಟ್ ಮಾಡಿದ್ವಿ. ಇನ್ನೂ ಟೈಮ್ ಇದೆ, ಇನ್ನೂ ಹೋಗ್ಬೋದು, ಬಟ್ ಸಾಕಾಗಿದೆ, ಎಲ್ಲ ಟೈರ್ಡ್ ಆಗಿದೆ. ಸೊ ಬೆಂಗಳೂರಿಗೆ ರಿಟರ್ನ್ ಆಗ್ತಾಯಿದ್ವಿ. ಸೊ ಆಶಾ ಆಂಟಿಗೆ ಥ್ಯಾಂಕ್ಸ್, ಯಾಕೆಂದರೆ ಅವರು ಕಾರ್ ತೊಗೊಂಬಂದಿಕ್ಕೆ ನಾವು ಬೈಕಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ. ಇಲ್ಲಿ ಯಡಿಯೂರಲ್ಲಿ ಮಳೆ ಬಂತು. ಇನ್ ಕೇಸ್ ಬೈಕಲ್ಲಿ ಬಂದರೆ ಮಳೇಲಿ ಪಕ್ಕ ಸಿಗಾಕೊಂಡು ನೆಂದು ಹೋಗ್ತಾಯಿದ್ವಿ. ಸೊ ಸಾರಿ ಆಶಾ ಅವರು. ಸೊ ಇವಾಗ ಸೀದಾ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಈ ಒಂದು ವಿಡಿಯೋ ಇವಾಗ ಮುಗಿಸ್ತೀನಿ, ಕಂಪ್ಲೀಟ್ ಆಯಿತು. ಡ್ರೈವರ್ಗೆ ಬಾಟ, ಓಕೆ ಡ್ರೈವರಿಗೆ ಬಾಟ ಅಂತೆ ಕೊಡೋಣ, ಕೊಡ್ತೀನಿ ಬಾಟ. ಕೆಳಗಿಲ್ದು ಬಾ ನಿನ್ನ ಮಗನೇ. ಮತ್ತು ಹೆಂಗಿತ್ತು ದೀಪು? ತುಂಬ ಚೆನ್ನಾಗಿತ್ತಾ? ಕುದುರೆ ರೈಡ್ ಹೋಗ್ಬೇಕಾ? ನೀರಲ್ಲಿ ಏನೋ ಹೋಯ್ತೀರಾ? ಜಾಸ್ತಿ ಇರುತ್ತೆ ಅಂದ್ಕೊತೀನಿ. ಸ್ವಾಮಿ ಇಲ್ಲೋದಾ? ಓಕೆ, ಸ್ವಾಮಿ ವಾಶ್ರೂಮ್ಗೆ ಅರ್ಜೆಂಟ್ ಆಗಿತ್ತು, ಹುಡ್ಕೊಂಡು ಹೋಗಿದ್ದಾನೆ. ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ಅಷ್ಟು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಓಯ್ ಮಲ್ಲಿ ಬಾಯ್ ಹೇಳೋ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.